ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಓಟಿಗೋಸ್ಕರ ಕೋಮುವಾದಿ ಭಾವನೆಯನ್ನು ಜನರಲ್ಲಿ ಬಿತ್ತಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಲು ಹೊರಟಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎಚ್.ಸಿ. ಕಲ್ಮುರಡಪ್ಪ ಅವರು ಆರೋಪಿಸಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿರತಕ್ಕಂಥ ಒಂದು ಹೇಳಿಕೆ ಕರ್ನಾಟಕಕ್ಕೆ ಇವತ್ತು ಒಬ್ಬ ಕೋಮುವಾದಿ ಮುಖ್ಯಮಂತ್ರಿಯನ್ನ ಆರಿಸಿದ್ದೇವೆ ಜನ ಅಂತಕ್ಕಂಥ ಒಂದು ಚಿಂತನೆಯನ್ನ ಈಡು ಮಾಡಲಿಕ್ಕೆ ಕಾರಣ ಆಗಿದೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ನಾಡಿನಲ್ಲಿ ಕಾನೂನು, ಕಾರ್ಯಾಂಗ, ನ್ಯಾಯಾಂಗದ ಬಗ್ಗೆ ಗೌರವ ಇಲ್ಲದೆ ಜೊತೆಗೆ ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಸರ್ವಾಧಿಕಾರಿಯಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಹಿಜಾಬನ್ನ ಧರಿಸಿ ಶಾಲೆಗೆ ಹೋಗಬಹುದು ಅಂತಕ್ಕಂಥದ್ದನ್ನ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದು ಒಂದು ಓಟಿನ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಹೇಳಿಕೆ. ಅವರ ಹಲವು ನ್ಯೂನತೆಗಳನ್ನು ಮರೆಮಾಚಲಿಕ್ಕೆ ಇವತ್ತಿನ ಭಾಗ್ಯಗಳು ಸರಿಯಾಗಿ ತಲುಪ್ತಾ ಇಲ್ಲ, ಬರವನ್ನು ನಿರ್ವಹಣೆ ಮಾಡ್ತಿಲ್ಲ, ಈ ಎಲ್ಲ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಮತ್ತು ನಿನ್ನೆ ಏನೋ ಆ ಜೆಟ್ಟಲ್ಲಿ ಪ್ರಯಾಣ ಮಾಡಿದರು, ಈ ರೀತಿ ಆಗಿರ್ತಕ್ಕಂಥ ಸುದ್ದಿಗಳನ್ನು ಮರೆಮಾಚಲಿಕ್ಕೆ ಈ ರೀತಿ ಕೋಮು ಭಾವನೆಗಳನ್ನು ಕೆರಳಿಸ್ತಕ್ಕಂಥ, ಕೋಮು ದ್ವೇಷವನ್ನು ಹೆಚ್ಚಿಸ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಜಾಬ್ ಧರಿಸಿ ಹೋಗುವುದು ಶಾಲೆಗಳ ಸಮವಸ್ತ್ರದ ಪಾಲನೆಯಲ್ಲ. ಹಿಜಾಬ್ ಧರಿಸಬಾರದೆಂದು ಇರುವ ಶಾಲೆಗಳ ನಿಯಮವನ್ನು ಗಾಳಿಗೆ ತೂರಿ ಹಿಜಾಬ್ ಧರಿಸಿಕೊಂಡು ಹೋಗಲು ಹೇಳುತ್ತಿದ್ದಾರೆ. ಈಗಾಗಲೇ ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದ್ದು, ಅದು ಇತ್ಯರ್ಥವಾಗುವುದಕ್ಕಿಂತ ಮುಂಚೆಯೇ ಈ ರೀತಿ ಹೇಳಿಕೆ ಕೊಡುತ್ತಿರುವುದನ್ನು ತೀವ್ರವಾಗಿ ಖಂಡಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಇಂದಿನ ಸರ್ಕಾರ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಸಾರ್ವಜನಿಕವಾಗಿ ಎಲ್ಲೂ ಕೂಡ ಹಿಜಾಬನ್ನು ಧರಿಸಬಾರದು ಅಂತಕ್ಕಂಥದ್ದಿಲ್ಲ. ಶಾಲೆಗಳಿಗೆ ಹಿಜಾಬನ್ನು ಧರಿಸಿ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಮತ್ತು ಈ ಪ್ರಕರಣ ಈಗಾಗಲೇ ಕೋರ್ಟ್ನಲ್ಲಿ ಇರ್ತಕ್ಕಂಥ ಪ್ರಕರಣವನ್ನು ಸಿದ್ದರಾಮಯ್ಯನವರು ಒಬ್ಬ ವಕೀಲರಾಗಿ ಇದಕ್ಕೆ ಇಂಟರ್ವ್ಯೂನ್ ಆಗ್ತಾರೆ ಅಂತಂದ್ರೆ ಇದು ಅವರ ಜಾಣ ಪೆದ್ದು ಅಂತಕ್ಕಂಥದ್ದನ್ನು ನಮಗೆ ಗೊತ್ತಾಗ್ತದೆ. 1964ರ ರಾಷ್ಟ್ರ ಸಂಹಿತೆಯ ಶಿಕ್ಷಣ ನೀತಿ ಕಾಯ್ದೆಯ ಪ್ರಕಾರ ವಿದ್ಯಾರ್ಥಿಗಳು ಸಮವಸ್ತ್ರವನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತಕ್ಕಂಥ ಕಾನೂನನ್ನು 1944ರಲ್ಲಿ ಜಾರಿಗೆ ಬಂದಿದೆ. ಅದರ ಪ್ರಕಾರ ಯಾವುದಾದ್ರು ಸಮವಸ್ತ್ರ ಇದೆ, ಕೆಲವು ಶಾಲೆಯಲ್ಲಿ ಚೂಡಿದಾರ ಇದೆ, ಪ್ಯಾಂಟು ಶರ್ಟ್ ಇದೆ, ಸ್ಕರ್ಟ್ ಇದೆ, ಈ ರೀತಿ ಟೈ ಇದೆ, ಅದನ್ನ ಹಾಕ್ಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ಅಂದ್ರೆ ಸಮವಸ್ತ್ರದ ಭಾಗವಲ್ಲದ ಹಿಜಾಬನ್ನ ಧರಿಸಲಿಕ್ಕೆ ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ಅಂತಕ್ಕಂಥದ್ದೇ ಇವತ್ತು ಪ್ರಶ್ನೆ. ಇದರ ಪರಿಣಾಮ ಏನು ಅಂತಂದ್ರೆ, ನಾಳೆ ಒಂದು ವರ್ಗದ ಜನ ನಾನು ಹಸಿರು ಶಾಲ್ ಹಾಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ವರ್ಗದ ಜನ ನೀಲಿ ಶಾಲ್ ಹಾಕೊಂಡು ಹೋಗ್ತೀವಿ ಅಂತಾರೆ, ಇನ್ನೊಂದು ವರ್ಗದ ಜನ ಕೇಸರಿ ಶಾಲ್ ಹಾಕೊಂಡು ಹೋಗ್ತೀವಿ ಅಂತಾರೆ, ಇನ್ನೊಂದು ವರ್ಗದ ಜನ ಬಿಳಿ ಶಾಲ್ ಹಾಕೊಂಡು ಹೋಗ್ತೀವಿ ಅಂತಾರೆ. ಅಂದ್ರೆ ಇನ್ನೊಂದಿಷ್ಟು ಜನ ಪಂಚ ಉಟ್ಕೊಂಡು ಹೋಗ್ತೀವಿ ಅಂತಾರೆ. ಇದಕ್ಕೆಲ್ಲದಕ್ಕೂ ಈ ರೀತಿ ಆಗಿರ್ತಕ್ಕಂಥ ಅವಾಂತರಗಳಿಗೆ ನಾಳೆ ಉತ್ತರ ಕೊಡೋರು ಯಾರು? ಅಂದ್ರೆ ಅಭಿವೃದ್ಧಿಯ ಚಿಂತನೆ, ಬಡವರ ಪರವಾಗಿರ್ತಕ್ಕಂಥ ಚಿಂತನೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಇದೇ ನಮ್ಮ ಚಿಂತನೆ, ಬಡವರ ಪರವಾಗಿರ್ತಕ್ಕಂಥದ್ದು. ಇವತ್ತು ಬರಗಾಲ ಪರಿಸ್ಥಿತಿ ಇದೆ, ಅದಕ್ಕೆ ಯಾವ ರೀತಿ ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಹೇಳೋದನ್ನು ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ಕೋಮು ದ್ವೇಷವನ್ನೇ ಯಾವತ್ತೂ ಅವರು ಕೋಮು ದ್ವೇಷವನ್ನೇ ಪಸರಿಸ್ತಾ ಅದನ್ನೇ ಬಿತ್ತುತ್ತಾ ರಾಜಕಾರಣವನ್ನ ಮಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡೇ ಅವರಿಗೆ ಹಲವಾರು ಜನ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆ ಆ ಮಾತು ಸೂಟ್ ಆಗುತ್ತೆ ಅವರಿಗೆ ಅಂತಂದ್ರೆ, ಅವ್ರ ಭಾವನೆ, ಅವ್ರ ಮನಸ್ಸು, ಅವ್ರ ಮನೋಸ್ಥಿತಿ, ಅವರ ನಡವಳಿಕೆ ಬಗ್ಗೆ ಎಲ್ಲದೂ ಕೂಡ ಇದೇ ರೀತಿ. ಮುಸ್ಲಿಮರಿಗೆ 10,000 ಕೋಟಿ ಕೊಡ್ತೀವಿ, ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ. ನಾವು ಹೇಳ್ತಕ್ಕಂಥದ್ದು ಎಲ್ಲರಿಗೂ ಕೊಡಿ, ಮುಸ್ಲಿಮ್ಸ್ಗೂ ಈ ದೇಶದ ಜನನೇ, ಅವರಿಗೂ ಕೊಡಿ, ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತಕ್ಕಂಥದ್ದನ್ನು ನಾವು ಖಂಡಿಸತಕ್ಕಂಥದ್ದು.
ಹಿಂದೂ ಸಮಾಜದಿಂದ ದೂರ ಇಡ್ತಕ್ಕಂಥ ಕೆಲಸವನ್ನ ಯಾವತ್ತೂ ಕೂಡ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಮಾಡ್ತಾ ಬಂದಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಖಂಡಿಸ್ತೇವೆ. ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಪ್ರಕರಣವನ್ನ ನೀವು ಮಾತಾಡೋದಕ್ಕೆ ನಿಮಗೆ ರೈಟ್ಸ್ ಇಲ್ಲ. ಹಾಗಾಗಿ ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೋ ಅದಕ್ಕೆ ಕಾನೂನುಗಳ ಬಗ್ಗೆ ಗೌರವ ಇಲ್ಲ. ಪ್ರಜಾಪ್ರಭುತ್ವದ ವಿರೋಧಿಗಳು ಕಾಂಗ್ರೆಸ್ನವರು ಅವ್ರು ಬೇರೆಯವ್ರಿಗೆ ಹೇಳ್ತಾರೆ ಪ್ರಜಾಪ್ರಭುತ್ವದ ವಿರೋಧಿಗಳು. ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ಹೇಳ್ತಾರೆ, ಅವ್ರು ಪ್ರಜಾಪ್ರಭುತ್ವದ ಪರ. ನಾವು ಈ ದೇಶದ ಎಲ್ಲ ಕಾನೂನುಗಳನ್ನ ಭಾರತೀಯ ಜನತಾ ಪಾರ್ಟಿ ಗೌರವಿಸುತ್ತೆ, ಆದ್ರೂ ಕಾನೂನಿನ ಮೇಲೆ ಗೌರವ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲದನ್ನು ಕೂಡ ಕಾಂಗ್ರೆಸ್ಸಿಗರು ಈ ದೇಶದಲ್ಲಿ ಅವ್ರು ಏನ್ ಹೇಳ್ತಾರೋ ಅದೇ ಸತ್ಯ ಅಂತಕ್ಕಂಥ ಭಾವನೆಯನ್ನ ಬಿಂಬಿಸ್ತಾ ಇದ್ದಕ್ಕಂಥದ್ದು ಸ್ವತಂತ್ರ ಬಂದಾಗಿನಿಂದ ನಡ್ಕೊಂಡು ಬಂದಿದೆ. ಅದನ್ನ ಖಂಡಿಸಿ ಕೋರ್ಟನ್ನ, ಕಾನೂನನ್ನ, ಕಾರ್ಯಾಂಗ, ನ್ಯಾಯಾಂಗವನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯನವರು ಪ್ರಜಾಪ್ರಭುತ್ವವನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತಾ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ವಕ್ತಾರರಾದ ಟಿ ರಾಜಶೇಖರ್, ಉಪಾಧ್ಯಕ್ಷರಾದ ಪ್ರೇಮ್ಕುಮಾರ್, ಮುಖಂಡರಾದ ಹಿರೇಮಗಳೂರು ಪುಟ್ಟಸ್ವಾಮಿ, ಮಾಧ್ಯಮ ಪ್ರಮುಖರಾದ ದಿನೇಶ್ ಉಪಸ್ಥಿತರಿದ್ದರು.